1847 symbolized the rebirth of a nation after the slumber of centuries and a long struggle for self-determination. The Constituent Assembly paid a tribute to Mahatma Gandhi, the architect of Indian freedom, and assumed power for the governance of India. Jawaharlal Nehru, the first Prime Minister, said with moving eloquence, "Long years ago, we made a tryst with destiny, and now the time comes when we shall redeem our pledge. At the stroke of the midnight hour, when the world sleeps, India will awake to life and freedom." On August 15th, the appointed day, people gathered to welcome the dawn of a new age and witness the peaceful transfer of power. Lord Mountbatten became the first Governor-General of the Dominion by the will of the sovereign people of India. After hoisting the national flag, the first servant of the Indian people addressed from the ramparts of the Red Fort the 500,000 gathered below. On this day, our first thoughts go to the father of our nation, who held aloft the torch of freedom and lighted up the darkness that surrounded us. On 15th of August, 75 years ago, our nation got its independence. It is indeed the most auspicious day in the history of our nation, as it won back its freedom after many years of relentless struggle put in by our great freedom fighters. खेल उठी कली कली नया विकास आ गया, स्वतंत्रता दिवस के नया प्रभात आ गया, एकता की राह पर शांति दीप जला गया, स्वतंत्रता दिवस के नया प्रभात आ गया। For my beloved country, India. Many leaders patriotic have shed their blood to gain independence for India. Lord bless them as we remember them in a special way today. Suhali Sheikh, Grade 6, Jubilee National Public School, thank you. Lord, we thank you for your goodness. Overall, for COVID warriors. We pray for everyone's good health and express our deepest gratitude to all health saviors and warriors who are exemplary service of
humanity in battling the virulent COVID-19. Bless the leaders of our country so that they may guide us and take the right decision for well-being of our country. ಕೊನೆಯಾನಿ ನನ್ನ ಜೀವನದ ಕೊನೆಯ ಉಸಿರು ನನ್ನ ತಾಯಿ ಭಾರತಾಂಬೆಗೆ ಸೈನ್ಯ ನಮ್ಮ ಹೆಮ್ಮೆ ನನ್ನ ನಮನ ಜೈ ಹಿಂದ್. ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ ಇದು ನನ್ನ ಜಲ ನನ್ನ ಜನಮನ ಎಂದಿಗೂ ನಗುತ್ತಿರಲಿ ಬಾನಂಗಳದಿ ಹಾರಾಡುತ್ತಲಿ ಆ ತಿರಂಗ ಧ್ವಜವೇ ಕಾಣಿಸಲಿ. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಇದರಂತೆ ಈ ವರ್ಷ ಕೂಡ ಭಾರತ 75ನೆಯ ಸ್ವಾತಂತ್ರ್ಯ ದಿನಾಚರಣೆ ಜೂಬಿಲಿ ಸ್ಕೂಲಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಪ್ರತಿ ವರ್ಷ ಕೂಡ ನಾವು ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ಮಾಡಬೇಕು ಅಂದ್ರೆ, ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥವರ ನೆನಪಿನಕ್ಕೋಸ್ಕರವಾಗಿ ಅವರ ತ್ಯಾಗ ಮನೋಭಾವಗಳಿಂದ ಬಲಿದಾನಗಳಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದ್ರೆ ಕಾರಣ ಅವ್ರನ್ನ ನೆನೆಸ್ಕೊಳ್ಳಕ್ಕೆ. ಇನ್ನೊಂದೇನಂದ್ರೆ ಮುಂದಿನ ಭವಿಷ್ಯದ ಬಗ್ಗೆ, ಮುಂದಿನ ಯೋಜನೆಗಳ ಬಗ್ಗೆ ನಾವು ಏನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಕ್ಕಂಥ ಒಂದು ಅಭ್ಯಾಸ ಮಾಡಬೇಕು. ಈ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಲೆಕ್ಕ ಹಾಕಿ 1757ರಿಂದ 1946ವರೆಗೂ ಈ ಬ್ರಿಟಿಷ್ ಸ್ಕೂಲಲ್ಲಿ ಇತ್ತು ಭಾರತ ದೇಶ. ಅವರ ಆಳ್ವಿಕೆಯಲ್ಲಿ ಅವರು ಬಂದಿದ್ದು ಏನಂದ್ರೆ ವ್ಯಾಪಾರ ದೃಷ್ಟಿಯಿಂದ. ಫ್ರೆಂಚರು, ಚೋಳರು, ಡಚ್ಚರು ಇವರೆಲ್ಲರೂ ಕೂಡ ಭಾರತ ದೇಶಕ್ಕೆ ಬಂದಿದ್ದು ವ್ಯಾಪಾರಕ್ಕೆ. ಆ ವ್ಯಾಪಾರಕ್ಕೆ ಬಂದು ವ್ಯಾಪಾರ ಮಾಡಿಕೊಂಡು ಹೋಗೋದು ಬಿಟ್ಟು
ಇಲ್ಲಿರ್ತಕ್ಕಂಥ ನಮ್ಮ ಜಾತಿ ಭಾಷೆ ವ್ಯವಸ್ಥೆಗಳನ್ನು ನೋಡಿ ಅವರು ಈ ದೇಶವನ್ನೇ ಆಕ್ರಮಣ ಮಾಡಿಕೊಂಡು ಬ್ರಿಟಿಷ್ ಅವರು ನಮ್ಮ ದೇಶವನ್ನ ಸುಮಾರು 190 ವರ್ಷ ಅವರ ಆಳ್ವಿಕೆಯಲ್ಲಿ ಕಾರ್ಮಿಕರು ಅನೇಕ ಪ್ರಜೆಗಳು ಕೂಡ ಅಸ್ತವ್ಯಸ್ತ ಆಗಿದೆ. ಕಾರಣ ಏನಂದ್ರೆ ಇಲ್ಲಿ ಭಾರತ ದೇಶದಲ್ಲಿ ಖನಿಜ ಸಂಪತ್ತಾಗಲಿ ನೈಸರ್ಗಿಕ ಸಂಪತ್ತಾಗಲಿ ವ್ಯಾಪಕವಾಗಿದ್ದು ಇಲ್ಲಿ ಅವರು ಅತಿಕ್ರಮಣ ಕಾರ್ಖಾನೆ ಸ್ಥಾಪನೆ ಮಾಡಿ ಇಲ್ಲಿ ಲೋ ವೇಜಸ್ ಇವರಿಗೆ 108 ಕಿರುಕುಳ ಆಗ್ತಾ ಇದ್ರು ಕೂಡ ಅವರು ಗಮನ ಸೆಳೀತಾರೆ. ಅದರ ಜೊತೆಗೆ 1757ರಿಂದ 1850ವರೆಗೂ ಹಂಗೆ ನಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಭಾರತೀಯರು ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ರು. ಅವರ 1885 ಈ ಬ್ರಿಟಿಷವನ್ನ ಹೇಗಾದ್ರೂ ಒಂದು ಭಾರತೀಯನ್ನ ಬಿಟ್ಟು ತೋರಿಸ್ಬೇಕು ಅಂದ್ಬಿಟ್ಟು ಸ್ಥಾಪನೆ ಮಾಡಿ ಅಲ್ಲಿಂದ ಉದ್ದಗೂ ಹೋರಾಟ ಚಳವಳಿ ಸ್ಟಾರ್ಟ್. ಇವರು 1906ರಿಂದ ಕೂಡ ನಮ್ಮ ಭಾರತೀಯ ಮುಖಂಡರುಗಳು ತನ್ನ ನಾನ್-ವೈಲೆನ್ಸ್ ಮುಖಾಂತರವಾಗಿ ಅವನ್ನ ಹೊರಹೊಮ್ಮೆಟ್ಟಿಗೆ ಪ್ರಯತ್ನ ಮಾಡುತ್ತಿದ್ದರೆ ಇವರು 1906ರಿಂದ ಡಿವೈಡ್ ಅಂಡ್ ರೂಲ್ ಜಾತಿ ಭಾಷೆ ಧರ್ಮಗಳನ್ನು ನಡೆಸಿ ಜನಗಳ ಮಧ್ಯೆ ಡಿವೈಡ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಇದರಂತೆಗೆ ಅವರ ಆಳ್ವಿಕೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿರಬೇಕು ಅಂತ ಅವ್ರದೇ ಒಂದು ಕಾನೂನುಗಳು ಇಲ್ಲಿ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅಂತ 1919 ಆಗಲಿ 1929 ಸೈಮನ್ ಕಮಿಷನ್ ಆಗಲಿ ಇವೆಲ್ಲದಕ್ಕೂ ವಿರೋಧ ಮಾಡಿ ಸುಮಾರು ಜನ ಭಾರತೀಯರು ಮರಣ ಹೊಂದಿದ್ರು. ಅದರೊಳಗೆ ಸೈಮನ್ ಕಮಿಷನ್ ವಿರುದ್ಧ ಲಾಲಾ ಲಜಪತ್ ರಾಯ್ ಅವರು ಮರಣ ಹೊಂದಾದ್ಮೇಲೆ ಈ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವ್ರನ್ನೆಲ್ಲ ನೇಣಿಗೆ ಹಾಕಿ ಬಂದರು. ಇನ್ನೊಂದು ಕಡೆ ಏನಂದ್ರೆ ಸುಭಾಷ್ ಚಂದ್ರ ಬೋಸ್ ಸಿಂಗಪುರ್ಗೆ ಹೋಗಿ ಜಪಾನ್ ಆಧ್ವರ್ಯದಿಂದ ಅವರು ಹಿಂದ್ ಆಜಾದ್ ಅಂತ ಸೈನಿಕರನ್ನೇ ಅವರೊಂದು ಕಡೆ ಹೋರಾಟ ಮಾಡಿ ಕೊನೆಗೆ ಇಷ್ಟೆಲ್ಲ ಆಗಿ 1915 ಮಹಾತ್ಮ ಗಾಂಧಿ ಅವರು ಸೌತ್ ಆಫ್ರಿಕಾದಿಂದ ವಾಪಸ್ ಬಂದು ಅವರ ಮುಖಂಡತ್ವದಲ್ಲಿ ಹೋರಾಟ ಮಾಡಿ ದಂಡಿ ಯಾತ್ರೆ ಆಗಲಿ ಅನೇಕ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಲಿ ಇವೆಲ್ಲ ಹೋರಾಟಗಳು ಮಾಡಿ ಕೊನೆಯಲ್ಲಿ 1947 ಆಗಸ್ಟ್ 15 ನಮ್ಗೆ ಸ್ವಾತಂತ್ರ್ಯ ಬಂತು. ಸೊ ಈ ಮಧ್ಯದಲ್ಲಿ ಏನೇನಾಗಿದೆ, ಎಷ್ಟು ಜನ ಸಾವುಗೀಡಾದರು ಇವೆಲ್ಲ ಕೂಡ ನೆನಪಲ್ಲಿ ಇಟ್ಕೊಂಡು ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ವಿ. ಈಗ ನಮ್ಮ ಎಲ್ಲರೂ ಕೂಡ ನಮ್ಮ ಮುಂದೆ ಆದ್ಯ ಕರ್ತವ್ಯ ಏನಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ದೇಶ ಎಷ್ಟು ಡೆವಲಪ್ ಆಗ್ತಿದೆ ಅಂದ್ರೆ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು, IT-BT ಕಂಪನಿಗಳಿರ್ಬೋದು, ನೀರಾವರಿ ಇರ್ಬೋದು, ಒಂದು ಕೂಡ ಇವಾಗಲೂ ಕೂಡ ಭಾರತ ಸ್ವತಂತ್ರ ಬಂದ ಮೇಲೆ ನಾವು ಅಭಿವೃದ್ಧಿ ಆಗಿದ್ವಿ. ಅದೇ ಹಿಂದೆ ಕೇವಲ ರೈಲು ಮಾರ್ಗಗಳು, ಅತಿಕ್ರಮಣ ಕಾರ್ಖಾನೆಗಳು, ಸರಕು ಕಾರ್ಖಾನೆಗಳು ಇಷ್ಟು ಬಿಟ್ಟರೆ ಏನು ಡೆವಲಪ್ ಆಗಿಲ್ಲ. ಅವರು ಸಮುದ್ರಯಾನ, ರೈಲು ಮಾರ್ಗ ಇಂಥದ್ದು ವ್ಯಾಪಾರಕ್ಕೆ ಏನ್ ಮಾಡ್ಬೇಕು ಅಷ್ಟು ಮಾಡಿದ್ರು ಬ್ರಿಟಿಷ್ ಅವರು. ಆದ್ರೆ ನಿಜವಾಗ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶ ಎಷ್ಟು ಅಭಿವೃದ್ಧಿ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಭಾರತೀಯರು ಬಡವರಂತ ಹೇಳ್ತಾರೆ, ಯಾರು ಭಾರತ ದೇಶ ಎಂದಿಗೂ ಬಡತನಾಗಲಿ. ಇಂಥ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ನಮ್ಮ ದೇಶದಲ್ಲಿ ಇನ್ನು ಮುಂದಕ್ಕೆ ಇನ್ನೂ ಅಭಿವೃದ್ಧಿ ಆಗುತ್ತೆ. ಇಂಥ ಒಳ್ಳೆ ಒಳ್ಳೆ ಮುಖಂಡರು ಬರ್ತಾರೆ. ಈಗ ನಾವು ಬಂದಿರ್ತಕ್ಕಂಥ ಈ ಕೊರೋನಾ ಮಹಾಮಾರಿಯನ್ನು ಓಡಿಸೋಕೆ ನಾವೆಲ್ಲರೂ ಕೂಡ 3 ಸೂತ್ರಗಳನ್ನು ಪಾಲನೆ ಮಾಡಿಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಈ 3ನ್ನ ಅಭ್ಯಾಸ ಮಾಡಿಕೊಂಡು ಇದನ್ನು ಓಡಿಸೋಕೆ ನಾವು ಇದೊಂಥರ ಸ್ವಾತಂತ್ರ್ಯಗಳು ನಾವೆಲ್ಲ ಒಟ್ಟಿಗೂಡಿ ಮುಂದೆ ನಮ್ಮ ಭವಿಷ್ಯತ್ತನ್ನ ನಮ್ಮೆಲ್ಲರ ಒಗ್ಗಟ್ಟಕ್ಕೋಸ್ಕರವಾಗಿ ಭಾರತ ಸ್ವಾತಂತ್ರ್ಯ ಉಳಿಗಾಗಿ ಮುಂದೆ ನಾವೆಲ್ಲ ಸುಖ ಶಾಂತಿಗೆ ಇರಬೇಕು ಅಂತ ನಾನು ಜೂಬಿಲಿ ಸ್ಕೂಲ್ ಪರವಾಗಿ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. Good morning, dear parents and my dear students. On this 75th Independence Day, on behalf of Jubilee National Public School, I would like to wish a very happy Independence Day. Each and everything that we do as citizens makes a big difference to our country. So, let us be more cautious of our actions. As we know, this is a challenging time to unlearn, relearn and test our capabilities. Also, our precious earth is finding a way to heal. But the path is difficult and impossible if our resolutions are strong. So, let's stay positive and pay tribute to all our noble personalities and let their footprints keep on guiding us in creating an incredible India ahead and each day blooming in it to be a better place to live in. Once again, happy 75th Independence Day to all. Thank you.
भारत हमको जहाँ से प्यारा है, सबसे न्यारा गुलिस्ता हमारा है। भारत हमको जहाँ से प्यारा है, सबसे न्यारा गुलिस्ता हमारा है। सदियों से भारत भूमि दुनिया की शान है। भारत माँ की रक्षा में जीवन कुर्बान। Thank you.